ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ ರೈತರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರುವ ರೈತರ ಜೊತೆಗೆ ಬಿಜೆಪಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡುತ್ತಿದೆ. ಬಿವೈ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಸಿಟಿ ರವಿ ಸೇರಿದಂತೆ ರೈತ ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸುವರ್ಣಸೌಧದವರೆಗೂ ಕೂಡ ಮೆರವಣಿಗೆ ಹೋಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಈ ಸರ್ಕಾರ ರೈತರ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ. ನಿರಂತರವಾಗಿ ಮೆಕ್ಕೆಜೋಳದ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಕಬ್ಬಿನ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳು, ನೀರಾವರಿ ಯೋಜನೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದ್ಯಾವುದರ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳದಂತ ಈ ಸರ್ಕಾರದ ನಡೆಯನ್ನ ಖಂಡಿಸಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಂತ ಈ ಸಮಯದಲ್ಲಿ ಸದನ ಸಂಗ್ರಾಮದಲ್ಲಿ ರೈತರ ರೋಷಾಗ್ನಿ ಹೊತ್ತಿ ಉರಿತಾ ಇದೆ. ರೈತರ ಪರವಾಗಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತ ಬಿಜೆಪಿ ನಾಯಕರನ್ನ ಈಗ ಪೊಲೀಸರು ಬಸ್ಗೆ ಹತ್ತಿಸಿಕೊಂಡು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ವಶಕ್ಕೆ ಪಡಿತಾ ಇದ್ದಾರೆ. ವಿವಿಧ ಬೇಡಿಕೆಗಾಗಿ ನಡೀತಾ ಇರುವಂತಹ ಈ ಹೋರಾಟ ಬಿಜೆಪಿ ರೈತರ ಪರವಾಗಿದೆ ಅನ್ನುವಂತ ಸಂದೇಶವನ್ನ ಸಾರುತ್ತಾ ನಡೀತಾ ಇರುವಂತಹ ಹೋರಾಟ. ಬೆಳಗಾವಿ ನಗರದ ಮಾಲಿನಿ ಸಿಟಿಯಿಂದ ಮೆರವಣಿಗೆ ಹೊರಟಿದ್ರು. ಪ್ರತಿಭಟನಾ ನಿರತ ಬಿಜೆಪಿ ಹೋರಾಟಗಾರರನ್ನ, ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದು ಸರ್ಕಾರಿ ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ತೆರಳಿದಂತ ಬಿಜೆಪಿಯ ನಿಯೋಗವು ಸೇರಿದಂತೆ ಸುಮಾರು 20,000 ರೈತರನ್ನ ಈಗ ಪೊಲೀಸರು ಅಲ್ಲಿಂದ ಚದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಬಂದೋಬಸ್ತ್ನಲ್ಲಿ ಈಗ ಸುವರ್ಣಸೌಧಕ್ಕೆ ಹೊರಡೋದಕ್ಕೆ ಪ್ರಯತ್ನ ಪಟ್ಟಂತ ರೈತ ಹೋರಾಟಗಾರರನ್ನ, ಬಿಜೆಪಿ ನಾಯಕರನ್ನ ಈಗ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇದ್ದಾರೆ, ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರಿದ್ದಾರೆ. ಪ್ರತಿಭಟನೆ ಕಾವು ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆಗೆ ಉಭಯ ನಾಯಕರು ಈ ಸದ್ಯ ಮಟ್ಟಿಗೆ ರೈತರ ಜೊತೆ ಸರ್ಕಾರಕ್ಕೆ ಚಾಟಿ ಏಟನ್ನ ಕೊಡಬೇಕು ಅನ್ನೊಂದು ಕಾರಣದಿಂದಾಗಿ ಕೈಯಲ್ಲಿ ಚಾಟಿಯನ್ನ ಹಿಡಿದು ಬರ್ತಾ ಇರುವಂತಹ ದೃಶ್ಯ ಖಂಡಿತವಾಗಿಯೂ ಈ ನೀವು ಒಳಗೋರು ಒಂಚೂರು various of the leaders of BJP party has started to lay a siege in Belagavi towards the Vidhana Saudha or the Suvarna Vidhana Saudha. ಬಿಜೆಪಿಯ ಪ್ರತಿಭಟನೆ ರೈತರಿಗೆ ಜೊತೆಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಂತ, ರೈತರ ಜೊತೆಗೆ ನಿಂತು ಹೋರಾಟವನ್ನ ಮಾಡ್ತಾ ಇದ್ದಂತ ಬಿಜೆಪಿಯ ನಾಯಕರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀವಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಪೊಲೀಸರು ಅವರನ್ನ ತಡೆದು ಈಗ ವಶಕ್ಕೆ ಪಡೆದು ಬಸ್ನಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಬಿಜೆಪಿಯ ಹೋರಾಟ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಹೊರಟಂತ ಸಮಯದಲ್ಲಿ ಪೊಲೀಸರು ಮತ್ತೆ ಬಿಜೆಪಿಯ ಕಾರ್ಯಕರ್ತರ ನಡುವೆ, ರೈತರ ನಡುವೆ ನೂಕಾಟ ತಳ್ಳಾಟ ಆಯಿತು. ಆ ಸಮಯದಲ್ಲಿ ಪೊಲೀಸರು, ರೈತರು ಸೇರಿದಂತೆ, ವಿಜೇಂದ್ರ ಸೇರಿದಂತೆ ಇನ್ನುಳಿದಂತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುವರ್ಣಸೌಧದವರೆಗೂ ಕೂಡ ನಡೆದುಕೊಂಡು ಹೋಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ರೈತರು, ಸುಮಾರು 20,000ಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಎಸ್ಆರ್ಪಿ ವಾಹನಗಳು ನೀವು ಗಮನಿಸ್ತಾ ಇದ್ದೀರಿ, ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಕೆಎಸ್ಆರ್ಪಿ ವಾಹನದಲ್ಲಿ ಪೊಲೀಸರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ
ಅತಿ ಹೆಚ್ಚು ಸಂಖ್ಯೆಯ ರೈತರಿದ್ದಾರೆ. ಹಾಗಾಗಿ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ರೈತರ ಪಡೆ, ಬಿಜೆಪಿ ನಾಯಕರು ಅವರ ಜೊತೆಗೆ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸರ್ಕಾರಿ ಬಸ್ನಲ್ಲಿ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವೂ ಕೂಡ ಒಂದು ಕಡೆಯಲ್ಲಿ. ಬಿಜೆಪಿ ನಾಯಕರು ರೈತರಿಗೆ ಬೆಂಬಲವಾಗಿ ಈ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಗಮನಿಸಬಹುದು. ಸಾಕಷ್ಟು ಹೈಡ್ರಾಮಾ ಕೂಡ ಈ ಒಂದು ಪ್ರದೇಶದಲ್ಲಿ ಸೃಷ್ಟಿಯಾಗಿರುವಂತದ್ದು ಮತ್ತು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಏನು ಉತ್ತರ ಕರ್ನಾಟಕ ಸಮಸ್ಯೆ ಇರಬಹುದು, ಜೊತೆಗೆ ರೈತರ ಸಮಸ್ಯೆ ಮುಂದಿಟ್ಕೊಂಡು ಬಿಜೆಪಿಯ ನೇತೃತ್ವದಲ್ಲಿ ಈ ಒಂದು ಹೋರಾಟ ಕೂಡ ಆರಂಭ ಆಗಿತ್ತು. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಏನು ವಿಜೇಂದ್ರ ಅವರನ್ನ, ಜೊತೆಗೆ ಏನು ಸಿಟಿ ರವಿ ಅವರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಎಲ್ಲ ಬಿಜೆಪಿಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಆಗ್ತಿರುವಂತದ್ದು. ಒತ್ತಾಯ ಪೂರ್ವಕವಾಗಿ ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ಬೇರೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಯ್ತು. ಇಲ್ಲಿಂದ ಅಂದ್ರೆ ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶ ಆಗುತ್ತೆ. ಆ ಒಂದು ಸಮಾವೇಶದಿಂದ ಮೆರವಣಿಗೆಗೆ ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ. ಇನ್ನೇನು ಕೆಲವೇ ಪ್ರದೇಶದ ದೂರದಲ್ಲಿ ಇದ್ದಂತ ಸುವರ್ಣಸೌಧಿಗೆ ಮುತ್ತಿಗೆಯನ್ನ ಹೊಟ್ಟಿದ್ರು ಬಹುತೇಕ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯ ಮೂಲಕ. ಈಗ ಅವರನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಬಹುತೇಕ ಎಲ್ಲ ಬಿಜೆಪಿಯ ನಾಯಕರು ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಸದ್ಯ ಆಗಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲೇ ಕೂಡ ಮೆರವಣಿಗೆ ಕೂಡ ಆರಂಭ ಆಗಿತ್ತು. ಈಗ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಸದ್ಯ ಆಗ್ತಿರುವಂತದ್ದು. ಒಂದು ಏನು ಹೆಸರು ಬೆಳೆ ಇರಬಹುದು, ಉದ್ದಿನ ಬೆಳೆ ಇರಬಹುದು, ಆ ಒಂದು ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಕೂಡ ರೈತರು ಏನು ಮಾಡ್ತಿದ್ರು. ಅದಕ್ಕೆ ಬಿಜೆಪಿಯ ನಿಯೋಗ ಸಪೋರ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ಬಿಜೆಪಿಯ ನಾಯಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತಾರೆ. ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಐತೆ, ಏನ್ ಹೇಳ್ತಾರೆ? ಈ ಕಾಂಗ್ರೆಸ್ ಹಿಟ್ಲರ್ ಶಾಹಿ ಆಡಳಿತ, ಸರ್ವಾಧಿಕಾರಿ ಆಡಳಿತ ನಡೆಸ್ತಾ ಇದೆ. ನ್ಯಾಯಯುತವಾಗಿರ್ತಕ್ಕಂಥ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡುವಂತ ರೈತರನ್ನ, ರೈತ ಮುಖಂಡರನ್ನ, ನಮ್ಮ ವಿರೋಧ ಪಕ್ಷ ನಾಯಕರನ್ನ, ನಮ್ಮ ರಾಜ್ಯಾಧ್ಯಕ್ಷರನ್ನ ಬಂಧನ ಮಾಡುವುದು ಇದು ಸರ್ವಾಧಿಕಾರಿ ಧೋರಣೆ. ಇವರಿಗೆ ರೈತರ ಬೇಡಿಕೆಯನ್ನು ಈಡೇರಿಸುವಂತ ಶಕ್ತಿ ಇಲ್ಲ. ಈ ರೀತಿ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಮಾತ್ರ ಬದ್ಧರದಾರ. ಅನೇಕ ಇದು ಒಂದೇ ಅಲ್ಲ, ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ರ ಧಾರವಾಡದಾಗ ಆ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡ್ರಿ. ಸುಮಾರು 2.5-3 ಲಕ್ಷ ರೂಪಾಯಿ ಹುದ್ದೆ ಖಾಲಿ ಇದಾವ, ನಮ್ಮನ್ನು ತುಂಬ್ರಿ ಅಂತಂದ್ರೂ ನ್ಯಾಯಯುತವಾಗಿ ಹೋರಾಟ ಮಾಡಿದವ್ರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ರೈತರ ತಮ್ಗೆ ನ್ಯಾಯಯುತ ಬೇಡಿಕೆ ಬೇಡತ್ತಾರ. ರೈತರ ಬೆಂಬಲಾರ್ಥವಾಗಿ ನಮ್ಮ ನಾಯಕರು ಎಲ್ಲರೂ ಎಲ್ಲರೂ ಹೋರಾಟ ಅವ್ರಿಗೆ ಬೆಂಬಲ ಮಾಡಿ ಹೋರಾಟಕ್ಕೆ ಇಳಿದಿದ್ದೀವಿ. ಹತ್ತಿಕ್ಕುವ ಕೆಲಸ ಮಾಡೋದ್ರ ಮುಖಾಂತರ ಇದು ಗೊತ್ತಾಗ್ತದ ಈ ಸರ್ಕಾರಕ್ಕೆ ಈ ಬೇಡಿಕೆ ಈಡೇರಿಸುವಂತ ಶಕ್ತಿ ಇಲ್ಲ, ಸರೆಂಡರ್ ಆಗ್ಯದ. ತಮ್ಮ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ವಿರೋಧ ಪಕ್ಷಗಳನ್ನ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡುವಂತ ಕೆಟ್ಟ ನಿಲುವನ್ನ ಈ ಕಾಂಗ್ರೆಸ್ ಸರ್ಕಾರ ಹೊಂದಿದೆ. ಆದಷ್ಟು ಬೇಗನೆ ಈ ಕಾಂಗ್ರೆಸ್ ಸರ್ಕಾರ ತೊಲಗ್ತಾ ಇದ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರ. ಇವರು ಕಬ್ಬಿಂದು, ತೊಗರಿದು, ಇನ್ನಿತರ ಯಾವುದೇ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ. ಆದ್ದರಿಂದ ಅದನ್ನು ಖಂಡಿಸಿ ನಾವು ಈ ಹೋರಾಟವನ್ನ ಕೈಗೊಂಡಿವಿ.